ಲೋಕಸಭಾ ಚುನಾವಣೆಯ ಇನ್ನೇನು ದಿನ ಬಾಕಿನೇ ಇಲ್ಲ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ರಾಜತಂತ್ರಗಳು, ರಾಜಕೀಯ ತಂತ್ರಗಳು ಮನೆ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಾಗಿರ್ಬೋದು, ಬಿಜೆಪಿಯಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ರಣತಂತ್ರವನ್ನ ಯೂಸ್ ಮಾಡ್ತಾ ಇದ್ದಾರೆ. ಏನು ಮಾಡಿ ಇವರನ್ನ ಗೆಲ್ಲೋಕೆ ಸಾಧ್ಯ, ನಾವು ಹೇಗೆ ಗೆಲ್ಲೋಕೆ ಸಾಧ್ಯ ಲೋಕಸಭಾ ಚುನಾವಣೆಯನ್ನ ಅಂತ ಎರಡೂ ಪಕ್ಷದವರು ಯೋಚನೆಯನ್ನ ಮಾಡ್ತಿದ್ದಾರೆ. ಹಲವಾರು ಷಡ್ಯಂತ್ರಗಳನ್ನ ರೂಪಿಸ್ತಾ ಇರೋದಂತೂ ಸತ್ಯ ಅಂತಾನೆ ಹೇಳ್ಬಹುದು. ಇನ್ನೊಂದು ವಿಚಾರವನ್ನ ಮಾತನಾಡಬೇಕಂತಂದ್ರೆ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲ್ಸೋಕೆ ಎಲ್ಲಾ ರೀತಿಯ ಗೋಡೆಗಳನ್ನ ಕಟ್ಟಲಾಗಿದೆ, ಅಂದ್ರೆ ಎಲ್ಲಾ ರೀತಿಯ ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಕೂಡ ನಿಜ ಅಂತಾನೆ ಹೇಳ್ಬೋದು. 2019ರಲ್ಲಿ ಹೇಗೆ ಸೋಲಿನ ರುಚಿಯನ್ನ ತೋರಿಸಿದ್ವೋ ಅದೇ ರೀತಿ ಕಲಬುರಗಿಯಲ್ಲಿ ಅಂದ್ರೆ ಖರ್ಗೆಯವರ ತವರೂರಿನಲ್ಲಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಬಿಜೆಪಿ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆ. ಅದಕ್ಕೋಸ್ಕರ ಹಲವಾರು ಆಪರೇಷನ್ಗಳನ್ನ ಮಾಡಿದೆ. ಅಂದ್ರೆ ಆಪರೇಷನ್ಗಳನ್ನ ಮಾಡ್ತಾ ಇದೆ ಅಂತ ಅರ್ಥ. ಯಾಕಂತಂದ್ರೆ ಶೆಟ್ಟರ್ ಅವರು ರಿಟರ್ನ್ ತಮ್ಮ ಮನೆಗೆ ಅಂದ್ರೆ ಬಿಜೆಪಿಗೆ ಬಂದಿರುವುದು ಕೂಡ ಇದೊಂದು ಭಾಗ ಅಂತಾನೆ ಹೇಳ್ಬೋದು, ಆಪರೇಷನ್ ನ ಒಂದು ಭಾಗ ಅಂತಾನೆ ಹೇಳ್ಬೋದು. ಈಗ ಖರ್ಗೆ ಅವರನ್ನ ಸೋಲಿಸಲು ಯಾವ ರೀತಿಯ ಷಡ್ಯಂತ್ರವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ದೇಶದೆಲ್ಲೆಡೆ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಸೋಲ್ನಿಂದ ಕಂಗೆಟ್ಟಿರುವಂತಹ ಕಮಲ ಪಡೆ ಭರ್ಜರಿ ತಾಲೀಮನ್ನ ನಡೆಸ್ತಾ ಇದೆ. ಶತಾಯ ಗತಾಯ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲೋಕೆ ಸಜ್ಜಾಗಿರುವಂತಹ ಕೇಸರಿ ಪಡೆಯ ನಾಯಕರು ಮೊದಲ ಹಂತವಾಗಿ ಖರ್ಗೆ ಕೋಟೆಯನ್ನ ಮತ್ತೊಮ್ಮೆ ಭೇದಿಸಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಕಲಬುರಗಿಯಲ್ಲಿ ಬಿಜೆಪಿ ಹೆಣೆದಿರುವಂತಹ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಹೌದು, ಕಲಬುರಗಿ ಇದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಕರಿಬಹುದು. ಅಷ್ಟೇ ಯಾಕೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು ಕೂಡ ಹೌದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಗೆ ತವರೂರಿನಲ್ಲಿ ಕಾಂಗ್ರೆಸ್ ಭರ್ಜರಿ ಜಯವನ್ನ ಗಳಿಸಿತ್ತು. ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ಸದ್ಯ ಆ ಚುನಾವಣೆ 1 ವರ್ಷ ಕಳೆಯುವಷ್ಟರಲ್ಲೇ ಲೋಕಸಭಾ ಚುನಾವಣೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅದೇ ಗೆಲುವಿನ ಗುಂಗಿನಲ್ಲಿಯೇ ಇದೆ. ಆದ್ರೆ ಬಿಜೆಪಿ ಮಾತ್ರ ಈ ಬಾರಿ ಶತಾಯ ಗತಾಯ ಒಮ್ಮೆ ಆದ್ರೂ ಖರ್ಗೆ ಕೋಟೆಯನ್ನ ಭೇದಿಸಬೇಕು ಅಂತ ಸಜ್ಜಾಗಿ ನಿಂತಿದೆ. ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಕೂಡ ಮಾಡಲಾಗಿದೆ. ಖರ್ಗೆ ಕೋಟೆ ಭೇದಿಸಲು ಗರ್ವಾಪ್ಸೆ ರಣತಂತ್ರವನ್ನ ಹೆಣೆದಿದ್ಯಾ ಕಮಲದ ನಾಯಕರು. ಹೌದು, ಯಾವಾಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ತಕ್ಕನೆ ಅಂತ ಹಾರ್ಬಿಟ್ಟಿದ್ದಾರೋ ಆಗ ಫುಲ್ ಆಕ್ಟಿವ್ ಆಗಿದೆ ಬಿಜೆಪಿ ಸರ್ಕಾರ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ತೊರೆದಿರುವಂತಹ ಗರ್ವಾಪ್ಸಿಗೆ ಕೈ ಹಾಕಿದ್ದಾರೆ. ಕಲಬುರಗಿಯಲ್ಲಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಅಂದ್ರೆ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರಗಿ ಅವರನ್ನ ಬಿಜೆಪಿ ಗಾಳವನ್ನ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗಾಳ ಹಾಕಿ ಈ ಕಡೆ ಎತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಚಿಂಚನಸೂರ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಕಾರಣ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ರು. ಅಲ್ಲದೆ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಕೈನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಕಲಬುರಗಿ ಭಾಗದ ಪ್ರಭಾವ ಕೋಲಿ ಸಮಾಜದ ಮುಖಂಡರಾಗಿರುವಂತಹ ಬಾಬುರಾವ್ ಅವರು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಚಿಂಚನಸೂರ ಬಿಜೆಪಿ ಕರೆತರಲು ಸಿದ್ಧವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಚಿಂಚನಸೂರ ಜೊತೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಉಸ್ತುವಾರಿಯನ್ನ ಹೊತ್ತಿರುವಂತಹ ಸುರಪುರದ ಮಾಜಿ ಶಾಸಕರಾಗಿರುವಂತಹ ರಾಜು ಗೌಡ ಕಲಬುರಗಿ ವಿಧಾನಸಭಾ ಕ್ಷೇತ್ರವನ್ನ ಮತ್ತೆ ಉಳಿಸಿಕೊಳ್ಳಲು ಈಗಿನಿಂದಲೇ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಯಾಕೆಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋಲಿ ಸಮಾಜದ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಚಿಂಚನಸೂರ ಅವರನ್ನ ಸೆಳೆದ್ರೆ ಬಿಜೆಪಿಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಟಿ ರವಿ ಲೋಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ, ಅಂದ್ರೆ ಲೋಕ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಮೊನ್ನೆ ವಿಜಯೇಂದ್ರ ಕಲಬುರಗಿಗೆ ಬಂದಾಗ ಬಿಜೆಪಿ ಮುಖಂಡರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರಿಂದ ಕೂಡ ಹಸಿರು ನಿಶಾನೆ ನೀಡಿದ್ದು ಸದ್ಯದಲ್ಲಿ ಚಿಂಚನಸೂರನ್ನ ಮರಳಿ ಕರೆ ತರುತ್ತಾ ಇದ್ದಾರಾ ಅನ್ನುವಂತಹ ಸುದ್ದಿಗಳು ಕೂಡ ಎಲ್ಲೆಡೆ ಗ್ರಾಸವಾಗ್ತಾ ಇದೆ, ಅಂದ್ರೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಚಿಂಚನಸೂರು ಬರುವುದರಿಂದ ಬಿಜೆಪಿಗೂ ಲಾಭ. ಇನ್ನೊಂದನ್ನ ನೋಡ್ಬೇಕಾದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 19,76,000 ಪೈಕಿ ಇದೆ. 3 ಲಕ್ಷ ಕೋಲಿ ಸಮಾಜದ ಮತದಾರರೇ ಇದ್ದಾರೆ. ಈ ಮತಗಳ ಮೇಲೆ ಕಣ್ಣಿಟ್ಟಿದೆ ಅನ್ನುವಂತಹ ಸುದ್ದಿಗಳು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಿದೆ. ಅಂದ್ರೆ ಬಿಜೆಪಿಯವರು ಈ 3 ಲಕ್ಷದ ವೋಟ್ ಏನಿದೆ ಅದಕ್ಕೆ ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಸುದ್ದಿ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಾಬುರಾವ್ ಅವರು ಮಾಲಿಕಯ್ಯ
ಗುತ್ತೇದಾರ್ ಅವರಂತಹ ಹಿಂದುಳಿದ ವರ್ಗದ ನಾಯಕರನ್ನ ಬಿಜೆಪಿ ತನ್ನತ್ತ ಸೆಳೆದಿತ್ತು. ಘಟಾನುಘಟಿ ನಾಯಕರು ಖರ್ಗೆ ಕೈ ಕೊಟ್ಟು ಕಮಲವನ್ನ ಹಿಡ್ಕೊಂಡಿದ್ರು. ಇದಕ್ಕಾಗಿ 2019ರಲ್ಲಿ ಖರ್ಗೆ ಮೊದಲ ಬಾರಿಗೆ ಸೋಲಿನ ಕಹಿ ಕೂಡ ಅನುಭವಿಸಿದ್ರು. ಸದ್ಯ ಮತ್ತೊಮ್ಮೆ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ತೊರೆದು ಬಾಬುರಾವ್ ಅವರು ನಿತಿನ್ ಗುತ್ತೇದಾರ್ನಂತಹ ಮುಖಂಡರನ್ನ ಸೆಳೀತಿದೆಯಾ ಅನ್ನುವಂತಹ ಸುದ್ದಿಗಳು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನಿತಿನ್ ಗುತ್ತೇದಾರ್ ಅಫ್ಜಲ್ಪುರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿಗೆ ಸೋಲಿಗೆ ಕಾರಣವಾಗಿದ್ರು. ಅಲ್ಲದೆ ಬರೋಬ್ಬರಿ 51,000ಕ್ಕೂ ಹೆಚ್ಚು ಮತವನ್ನ ಪಡೆದುಕೊಂಡಿದ್ರು. ಹೀಗಾಗಿ ಗುತ್ತೇದಾರ್ ವಾಪಸ್ ಕರಿಬೇಕು ಅಂತ ಸಿಟಿ ರವಿ ಅವರು ಕಳೆದ ತಿಂಗಳ ಮಾತನಾಡ್ತಾ ಇದ್ರಂತೆ. ಮಾಹಿತಿಗಳು ಈಗ ಲಭ್ಯವಾಗಿದೆ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.